24 ಕಡ್ಡಿಗಳನ್ನು ಹೊಂದಿರುವ ಈ ಚಕ್ರವು ನಿರಂತರ ಚಲನೆ, ಸದ್ಗುಣ ಮತ್ತು ರಾಷ್ಟ್ರದ ನಿರಂತರ ಪ್ರಗತಿಯನ್ನು ಪ್ರತಿನಿಧಿಸುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋದನ್ನ ಈಗ ನಾವು ನೋಡಿದ್ದೇವೆ. ಪರಿವೀಕ್ಷಣೆಯನ್ನು ಮುಗಿಸಿ ಮಾನ್ಯ ರಾಜ್ಯಪಾಲರು ಮತ್ತೊಮ್ಮೆ ವೇದಿಕೆಗೆ ಹಿಂತಿರುಗ್ತಾ ಇದ್ದಾರೆ. ಇವ್ರು ಗೊತ್ತಿಲ್ವಾ? ದೀನಬಂಧು ಟೆಕ್ಸ್ಟೈಲ್ಸ್ ಓನರ್ಸು. ಕುಬೇರನ್ ಮಕ್ಕಳಿಗಾದ್ರೂ ಹೆಣ್ ಸಿಗ್ಬೋದೋ? ಪ್ಲಟೂನ್ಗಳನ್ನ ರಚಿಸಿರುವ ಆ ಪ್ಲಟೂನ್ಗಳ ರಚನೆ ನೋಡ್ತಾ ಇದ್ದಾಗ ಮನಸ್ಸಿಗೆ ವಿಶೇಷವಾದ ಒಂದು ಹುಮ್ಮಸ್ಸು. ಹಲವಾರು ದಿನಗಳ ಕಠಿಣ ಪರಿಶ್ರಮ ಮತ್ತು ಅಭ್ಯಾಸವನ್ನು ಮಾಡಿ ಇಂದು ಪಥ ಸಂಚಲನದಲ್ಲಿ ಭಾಗಿಯಾಗಲು ಹಾಗೂ ಮಾನ್ಯ ರಾಜ್ಯಪಾಲರಿಗೆ ಗೌರವ ರಕ್ಷೆ ನೀಡಲು ಸಜ್ಜಾಗಿರುವಂತಹ ಈ ಎಲ್ಲ ಶಿಸ್ತಿನ ಸಿಪಾಯಿಗಳು, ಇವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ಭಾಗಿಯಾಗಿರುವ ಸರ್ವರಿಗೂ ಸಂತೋಷದಿಂದ ಕೈ ಬೀಸುತ್ತಾ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮಾನ್ಯ ರಾಜ್ಯಪಾಲರು. ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ರವರು ಮಾನ್ಯ ರಾಜ್ಯಪಾಲರು ಗೌರವ ರಕ್ಷೆ ಸ್ವೀಕರಿಸಿ ವೇದಿಕೆಗೆ ಮರಳುತ್ತಾ ಇದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಒಮ್ಮತದಿಂದ ನಾವೆಲ್ಲರೂ ಒಂದೇ ಇರುವ ಭಾವದಿಂದ ಭಾರತವನ್ನ ಮುನ್ನಡೆಸೋಣ. The Honorable Governor, after the inspection of the parade, is now coming back to the main dais. ಪರೇಡ್ ಕಮಾಂಡರ್ ಮತ್ತೊಮ್ಮೆ ವಂದನೆ ನೀಡುವ ಮುಖಾಂತರ ಪರೇಡ್ ವಿಶ್ರಾಮ ಸ್ಥಿತಿಗೆ ಮರಳುತ್ತೆ. ಆನಂತರ ಮಾನ್ಯ ರಾಜ್ಯಪಾಲರಿಂದ ರಾಜ್ಯದ ಜನತೆಗೆ ಗಣರಾಜ್ಯೋತ್ಸವ ದಿನದ ಸಂದೇಶ. ಇದೀಗ ಪರೇಡ್ ಕಮಾಂಡರ್ ಸಜ್ಜಾಗಿದ್ದಾರೆ. ಮಾನ್ಯ ರಾಜ್ಯಪಾಲರಿಗೆ ವಂದನೆ ಅರ್ಪಿಸಲು ಹಾಗೂ ಪರೇಡ್ ಅನ್ನ ವಿಶ್ರಾಮ ಸ್ಥಿತಿಗೆ ಕರೆದೊಯ್ಯಲು ರಾಜ್ಯಪಾಲರ ಅನುಮತಿಯನ್ನ ಬೇಡುತ್ತಿದ್ದಾರೆ. ಪರೇಡ್ ಕಮಾಂಡರ್ ಮಾನ್ಯ ರಾಜ್ಯಪಾಲರಿಗೆ ವಂದನೆಯನ್ನು ಸಲ್ಲಿಸಿದ್ದಾರೆ.